ಸ್ನೇಹಿತರೆ ನಮಸ್ಕಾರ. ಪಿಂಚಣಿ ಡಬಲ್ ಡಬಲ್ ಡಬಲ್. ಹೌದು, ಸಿಎಂ ಸಿದ್ದರಾಮಯ್ಯನವರ ಸ್ಪಷ್ಟನೆ ಸಿಕ್ಕಾಯ್ತು ಸ್ನೇಹಿತರೆ. ಜೊತೆಗೆ ಕೇಂದ್ರದಿಂದ ಬಿಗ್ ಅಪ್ಡೇಟ್ ವಿಧವಾ ಮಹಿಳೆಯರಿಗೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಸಿಕ್ಕಿರ್ತಕ್ಕಂತಹ ಅಪ್ಡೇಟ್ ಆದ್ರೂ ಏನು, ಗುಡ್ ನ್ಯೂಸ್ ಆದ್ರೂ ಏನು, ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಬಹಳ ದಿನದಿಂದ ಈ ಪಿಂಚಣಿ ಯೋಜನೆ ಹೆಚ್ಚಾಗುವುದರ ಬಗ್ಗೆ ಕಾಯ್ತಾ ಇದ್ದೀರಿ, ಕೇಳಿಸ್ಕೊಳ್ತಾ ಇದ್ದೀರಿ, ತಿಳ್ಕೊಳ್ತಾ ಇದ್ದೀರಿ. ಆದರೆ ಪಿಂಚಣಿ ಯೋಜನೆಯಲ್ಲಿ ಕಳೆದ 2 ವರ್ಷದಿಂದ ಸಿಎಂ ಸಿದ್ದರಾಮಯ್ಯನವರು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿಬಿಟ್ರು. ಅಂದರೆ ಹಿರಿಯ ನಾಗರಿಕರ ಸಭೆಯಲ್ಲೇ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನಾವು ಕಳೆದ 2 ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ, ಆದರೆ ಕಾರಣಾಂತರಗಳಿಂದ ಆಗಿರಲಿಲ್ಲ. ಇನ್ಮೇಲೆ ನಾವು ಹೆಚ್ಚಳ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ರು, ಆದರೆ ಹೆಚ್ಚಳ ಮಾಡಿರಲಿಲ್ಲ. ಈ ಬಾರಿ ಬಜೆಟ್ ಮಂಡನೆಯಲ್ಲಿ ಗುಡ್ ನ್ಯೂಸ್ ಆದರೂ ಕೊಡ್ತಾರಾ ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು, ನಮ್ಮದು ಕೂಡ ಇತ್ತು, ನಿಮ್ಮದು ಕೂಡ ಇತ್ತು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಾಕಷ್ಟು ಇದರ ಬಗ್ಗೆ ಚರ್ಚೆ ಕೂಡ ಮಾಡಿದ್ರು. ಯಾಕಂದರೆ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಬೇಕನ್ನುವಂಥದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉದ್ದೇಶ ಕೂಡ ಇತ್ತು. ಹೀಗಾಗಿ ಚರ್ಚೆ ಆಗಿತ್ತು. ಆದರೆ ಚಳಿಗಾಲದ ಅಧಿವೇಶನದ ಆದ ಬಳಿಕ ಚರ್ಚೆ ಆಗಿತ್ತಲ್ವ. ಆದರೆ ಈಗ ಬಜೆಟ್ ಮಂಡನೆಯಲ್ಲಿ ಯಾವುದೇ ರೀತಿಯಾದಂತಹ ಇದರ ಬಗ್ಗೆ ಹೇಳಿಕೆ ಕೊಟ್ಟಿರಲಿಲ್ಲ, ಅತಿ ಶೀಘ್ರದಲ್ಲಿ ಎನ್ನುವಂತಹ ಮಾಹಿತಿ ಕೂಡ ಇತ್ತು. ಆದರೆ ಈಗ ಪಿಂಚಣಿ ಹೆಚ್ಚಳ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆದರೆ ನೀವು ನಿರೀಕ್ಷೆ ಮಾಡಿರೋದು ಎಷ್ಟು ಅಂದರೆ, ಈಗಾಗಲೇ 800 ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು 2000 ಅಥವಾ 2200ಕ್ಕೆ ಏರಿಕೆ ಆಗುತ್ತೆ ಅಂತ. ಖಂಡಿತವಾಗ್ಲೂ ಅಷ್ಟಂತರೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಈಗಾಗಲೇ ನಿಮಗೆ ಜಮಾ ಆಗ್ತಾ ಇತ್ತಲ್ವ, ಈಗಾಗಲೇ ಪಿಂಚಣಿ 800 ರೂಪಾಯಿ, ಅದು 1000 ಅಥವಾ 1200 ತನಕ ಮಾತ್ರ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಆದರೆ ನೀವು ನಿರೀಕ್ಷೆ ಇಟ್ಟಿದ್ದೀರಲ್ಲ, ಅಷ್ಟ ಆಗೋದು ಬಹುತೇಕ ಡೌಟು. ಇಷ್ಟು ಮಾತ್ರ ನಾನು ಹೇಳಿಕೆ ನಿಮಗೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಅಂದ್ಕೊಂಡಿರುವಂತಹ ಮಟ್ಟಿಗೆ ಏರಿಕೆ ಆದರೆ ಸರ್ಕಾರ ಮತ್ತಷ್ಟು ಸಾಲ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗತ್ತೆ. ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿರಬಹುದು. ಆಲ್ರೆಡಿ ನಿಮಗೆ ಗೊತ್ತಿದೆ ಈಗಾಗಲೇ ಎಷ್ಟು ಬೆಲೆ ಏರಿಕೆ ಆಗಿದೆ. ಗೃಹಲಕ್ಷ್ಮಿ ಅಥವಾ ಇನ್ನಿತರ ಗ್ಯಾರಂಟಿ ಯೋಜನೆಗಳಿಂದ ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಅದೇ ರೀತಿಯಾಗಿ ಮೆಟ್ರೋನಲ್ಲಿ ಟಿಕೆಟ್ ದರ, ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ, ವಿಧಾನಸೌಧಗಳಲ್ಲಿ ಹೋದರೆ ಕಾಗದ ಪತ್ರಗಳ ಬೆಲೆ ಏರಿಕೆ, ಇದೆಲ್ಲವೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸರ್ಕಾರ ಸಾಲಗಳನ್ನು ಮಾಡಿಕೊಂಡಿರುವುದು ಗಮನಕ್ಕೆ ಬರ್ತಾ ಇದೆ. ಇಡೀ ರಾಜ್ಯದ ಸಿಎಂ ಪಟ್ಟಿಯಲ್ಲಿನೇ ಸಿಎಂ ಸಿದ್ದರಾಮಯ್ಯನವರು ಸಾಲದ ಒಂದು ಮೊತ್ತದ ಹೆಚ್ಚಿಗೆ ಇರುವಂತಹ ಪಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೊದಲನೇ ಸ್ಥಾನವನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಂದಾನೇ ರಾಜ್ಯ ಸರ್ಕಾರ ತತ್ತರಿಸಿ ಹೋಗಿದೆ. ಹೆಚ್ಚಳ ಆದರೂ ಸಹಿತ 200 ರೂಪಾಯಿ ಹೆಚ್ಚಳ ಆಗಬಹುದು, 200 ರೂಪಾಯಿ. ಹೀಗಾಗಿ ಅಷ್ಟಾದರೂ ಹೆಚ್ಚಳ ಆದರೂ ಸರ್ಕಾರಕ್ಕೆ ಸಾಕಷ್ಟು ಕೋಟಿಗಳು ವೆಚ್ಚ ಆಗತ್ತೆ. ಅಷ್ಟಾದರೂ ಹೆಚ್ಚಳ ಆದರೆ ನಿಮಗೆ ಅಷ್ಟಾದರೂ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ. ಇನ್ನು 200 ರೂಪಾಯಿ ಆದರೂ ಹೆಚ್ಚಳ ಆದರೆ ನಿಮಗೆ ನಡೆಯುತ್ತಾ? ಖಂಡಿತವಾಗ್ಲೂ ಸ್ನೇಹಿತರೆ, 100 ರೂಪಾಯಿ ಹೆಚ್ಚಳ ಮಾಡಿದ್ರು ಅದು ಹೆಚ್ಚಳನೇ. ಯಾಕಂದರೆ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಹೆಚ್ಚಳ ಮಾಡ್ತಾ ಇದೆ ಅಂದ ಬಳಿಕ ಅದು ನಿಮಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ. ಅದಷ್ಟು ಬೇಗ ಹೆಚ್ಚಳ ಮಾಡಬೇಕಂತ ನಮ್ಮ ಮನವಿ. ಜೊತೆಗೆ ಈಗಾಗಲೇ ಏಪ್ರಿಲ್ ತಿಂಗಳನ್ನ ಕೂಡ ಬರ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಬರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿದ್ದಾವೋ ಇಲ್ವಾ ನೋಡ್ಕೊಳ್ಳಿ. ಟ್ರಾನ್ಸಾಕ್ಷನ್ ಆಗಿದೆಯಾ ಅಥವಾ ಇಲ್ವಾ, ಆಗಿದ್ದೇ ಆದರೆ ಮಾತ್ರ ನಿಮಗೆ ಜಮಾ ಆಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ, ಆ್ಯಕ್ಟಿವ್ ಇರುತ್ತೆ. ಇಲ್ಲಾಂದರೆ ಡಿಆಕ್ಟಿವೇಟ್ ಆದರೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಯಾವ ಅಕೌಂಟಿಗೆ ದುಡ್ಡು ಜಮಾ ಮಾಡಬೇಕು, ಹಾಗಾಗಿ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ಟ್ರಾನ್ಸಾಕ್ಷನ್ಗಳನ್ನು ಕೂಡ ಚೆಕ್ ಮಾಡ್ಕೊಳ್ಳಿ, ಜಮಾ ಆದರೂ ಆಗಿರಬಹುದು. ಇನ್ನು ಪಿಂಚಣಿಯ ದುಡ್ಡೇ ನಿಂತು ಹೋಗಿದ್ರೆ ಒಂದು ಕೆಲಸ ಮಾಡಿ, ಸರ್ಕಾರವೇ ತಿಳಿಸಿರ್ತಕ್ಕಂತಹ ಮಾಹಿತಿ, ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಎಲ್ಲಿ ಅಂದರೆ ಯಾವ ಬ್ಯಾಂಕ್ನಲ್ಲಿ ನೀವು ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ಗೆ ಹೋಗಿ ನೀವು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಆಗ ಮಾತ್ರ ಈ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಹೌದು, ಲೈಫ್ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ದುಡ್ಡು ಬರುವಂಥದ್ದು. ಹಿರಿಯ ನಾಗರಿಕರಾಗಿರಲಿ ಅಥವಾ ಅಂಗವಿಕಲರಾಗಿರಲಿ ಅಥವಾ ವಿಧವಾ ಮಹಿಳೆಯರಾಗಿರಲಿ, ಈ ಲೈಫ್ ಸರ್ಟಿಫಿಕೇಟು, ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ದುಡ್ಡು ಬರುವಂಥದ್ದು. ಇನ್ನು ಮಾರ್ಚ್ ಏಪ್ರಿಲ್ ತಿಂಗಳನ್ನು ಕೂಡ ಜಮಾ ಆಗ್ತಾ ಇದೆ. ನಿಮ್ಮ ಅಕೌಂಟ್ಗಳಿಗೆ ಬಂದಿಲ್ಲ ಅಂದರೆ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನಿತರ ಪಿಂಚಣಿ ಯೋಜನೆಯ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಇನ್ನು ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಹೌದು, ಕೇಂದ್ರ ಸರ್ಕಾರ ಇದರ ಬಗ್ಗೆ ಚಿಂತನೆ ನಡೆಸಿದೆ. ಯಾಕಂದರೆ ವಿಧವಾ ಮಹಿಳೆಯರ ಬೆಳವಣಿಗೆಗೆ, ಸಬಲೀಕರಣಕ್ಕೆ, ಉನ್ನತೀಕರಣಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೀಗಾಗಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕೊಂದು ಪರಿಹಾರವನ್ನು ಕೊಡಬೇಕಂತ ಪಿಂಚಣಿಯಲ್ಲಿ ಒಂದಿಷ್ಟು ಹೆಚ್ಚಳ ಮಾಡಿದ್ರು ಸಹಿತ ಮಹಿಳೆಯರಿಗೆ, ಅಂದರೆ ವಿಧವಾ ಮಹಿಳೆಯರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಹೀಗಾಗಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ
ಈ ಒಂದು ಪಿಂಚಣಿ ಹೆಚ್ಚಳ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಆದರೆ ಮಾಡಿದ್ರೆ ಒಂದೇ ರಾಜ್ಯದಲ್ಲಿ ಅಲ್ಲ, ಇನ್ನೂ ಹಲವಾರು ರಾಜ್ಯಗಳಲ್ಲಿ ಕೂಡ ಹೆಚ್ಚಳ ಮಾಡಬಹುದು. ಇದರ ಬಗ್ಗೆ ಕನ್ಫರ್ಮ್ ಮಾಹಿತಿ ಸಿಕ್ಕಿಲ್ಲ. ಸಿಕ್ಕ ತಕ್ಷಣ ಅಂತೂ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ಆದರೆ ಈಗ ಸದ್ಯಕ್ಕೆ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಕಾಯ್ದು ನೋಡೋಣ. ಇನ್ನೊಂದು ತಿಂಗಳಲ್ಲಿ ಇದ್ರ ಬಗ್ಗೆ ಅಫಿಸಿಯಲ್ ಅಧಿಕೃತ ಮಾಹಿತಿ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಚರ್ಚೆ ಮಾಡ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.